ಹೋಗ್ತಿದ್ದಾನ ಮುಡುಕ ಹೆಲ್ಮೆಟ್ ಬಿಟ್ಟು ಹೋದ ವೇಗದಲ್ಲಿದ್ದ ನೋಡ ಬಂದ ಅಲ್ಲಿ ಕುಡುಕ ಲೈಕ್ ಶೇರ್ ಅಂಡ್ ಹಿಟ್ ಸಬ್ಸ್ಕ್ರೈಬ್. ಏನು ಯೂಟ್ಯೂಬ್ ಎಲ್ಲ ಹಳೆ ಕಾಲ ಇನ್ಸ್ಟಾಲ್ ಹಾಕು, ಇನ್ನ ಟ್ರೆಂಡಿಂಗ್ ಆಗುತ್ತೆ. ಏನಮ್ಮ ಏನಯ್ಯ ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದವನ ಆಂಬುಲೆನ್ಸ್ ಕರೆದ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ಯಾ? ನೀನು ಹೋಗೇ ನೀನು. ಹಲೋ ಸರ್, ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸಿ. ಬಿಡಿ ಸರ್. ಹಾಸ್ಪಿಟಲ್ ಕರ್ಕೊಂಡು ಬಂದ್ರು, ಡಾಕ್ಟ್ರು ಅವನ್ನ ನೋಡಿದ್ರು. ಸಾವಿನ ಜೊತೆ ಹೋರಾಟ ಗೆದ್ದಿಲ್ಲ ನಮ್ಮ ಸೈನಿಕ. ಅಯ್ಯೋ ಮತ್ತೆ ಏನಾಯ್ತು ಮತ್ತೆ? ನಿಮ್ಮ ಮಗ ನೋಡಿ ಡಾಕ್ಟರ್ ಏನಾಯ್ತು? ನಿಮ್ಮ ಮಗ ಇನ್ಮೇಲೆ ನೋಡಿ ಡಾಕ್ಟರ್ ಏನಾಯ್ತು? ನನ್ನ ಮಗನಿಗೆ ಎದಳು ಮತ್ತೆ ಡಾಕ್ಟ್ರೆ ನೋಡಿ ಡಾಕ್ಟ್ರೆ ನೋಡಮ್ಮ ಏನಾಯ್ತು ಹೇಳಿ ಡಾಕ್ಟ್ರೆ. ನೋಡಮ್ಮ ನನ್ಗೆ ಗೊತ್ತು ನಿನ್ನ ಕಾಲ ಸರಿ ಇಲ್ಲ ಹೇಳಕ್ಕೆ, ಆದರೂ ಸಮಯ ಓಡ್ತಿದೆ. ಈಗ ಮಗ ಅಂತೂ ಹೇಳಕ್ಕಾಗಲ್ಲ, ಆದರೂ ಅವನಿಂದ ಎಷ್ಟೋ ಜನಕ್ಕೆ ಹೊಸ ಜೀವನ ಸಿಕ್ತು. ಅದು ಅಂಗದಾನದ. ಹೌದು, ಅಂಗದಾನ. ಅಂಗದಾನವೆಂದರೆ ತಮ್ಮ ಅಂಗಗಳನ್ನು ಬೇಕಾಗಿರೋವರಿಗೆ ನಾವು ದಾನ ಮಾಡುವುದು. ಅಂಗದಾನ ಮಾಡಿದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಕೇಳ್ಪಟ್ಟಿವಿ. ಅಂಗದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಆ ಅಂಗ ಇಲ್ಲದೆ ಹುಟ್ಟುತ್ತೀವಂತೆ. ಅಂಗದಾನ ಯಾವ ಧರ್ಮನೂ ಒಪ್ಪಲ್ಲ. ಆದ್ರೆ ಡಾಕ್ಟರ್ ಆರ್ಗನ್ನ ಮಾಡ್ಕೊಬಿಟ್ರೆ ನಮ್ ಡಾಕ್ಟರ್ ರಾಜ್ಕುಮಾರ್ ಅಂಗ ಕೊಟ್ಟಿದಾರಂತೆ. ನಿಮಗೇನು ಕೊಡಕ್ಕೆ? ನಿಮಗೇನು ಕೊಡಕ್ಕೆ? ಅಮ್ಮ ಯಾಕಮ್ಮ ನನಗೆ ಕೊಟ್ಟಿದ್ದೀನಮ್ಮ. ಅಮ್ಮ ಯಾಕಮ್ಮ ನನ್ಗೆ ಎಲ್ಲರ ತರ ಪ್ರಪಂಚ ಕಾಣಲ್ಲಮ್ಮ. ಯಾಕಮ್ಮ ದೇವ್ರು ನನಗೆ ಮಾಡಿದಾನಮ್ಮ. ನಾನು ಪ್ರತಿ ದಿವಸ ಆಸ್ಪತ್ರೆ ಹತ್ತಿಳಿತೀನಿ. ಯಾರಾದ್ರೂ ನನ್ನ ಮಗಳಿಗೆ ಕಣ್ಣಿನ ಮಾಡ್ತೀರಾ ಅಂತ ಕೇಳಿ ನಿರಾಶೆಯಿಂದ ಹಿಂದಿರುಗಿದೆ ಆಯ್ತು. ಆ ದೇವ್ರಿಗೆ ಯಾವಾಗ ನಿನ್ ಮೇಲೆ ಕರುಣೆ ಬರುತ್ತೋ ಗೊತ್ತಿಲ್ಲ. ನೋಡಮ್ಮ, ನಿನ್ನಂತವ್ರೆ ಒಬ್ಬ ತಾಯಿ ದಿನ ಬರ್ತಾಳೆ. ತಮ್ಮ ಮಗಳಿಗೆ ಯಾರಾದ್ರೂ ಕಣ್ಣನ್ನು ದಾನ ಮಾಡ್ತಾರಂತ ದಿನ ಬಂದು ಕೇಳ್ತಾಳೆ. ನಿಮ್ ಮಗಂದು ಕಣ್ಣು ಆ ಹುಡುಗಿಗೆ ಮ್ಯಾಚ್ ಆಗಿದೆ. ಅದು ನಾವು ದಾನ ಮಾಡಿದ್ರೆ ಅವಳಿಗೆ ಹೊಸ ಜೀವನವನ್ನು ನೋಡ್ತಾಳೆ. ಹೌದಾ ಡಾಕ್ಟ್ರೆ? ಹಂಗಿದ್ರೆ ನಾನು ನನ್ನ ಮಗನ ಕಣ್ಣಷ್ಟೇ ಅಲ್ಲ, ಅವ್ನು ಇಡೀ ಅಂಗನೇ ಇರ್ಬೇಕು ಕೊಡೋದಕ್ಕೆ ನಾನು ಒಪ್ಕೋತೀನಿ ಡಾಕ್ಟ್ರೆ. ನಿಮ್ಮ ದಾನವನ್ನು ಯಾರು ಯಾವತ್ತೂ ಮರೆಯಲ್ಲ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ. ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ. ಮನವೇ ಓ ಮನವೇ ಆ ಹುಡುಗಿಗಷ್ಟೇ ಅಲ್ಲ,
ನೋಡು ಅವ್ರಿಗೆ ಇವ್ರಿಗೆ ಎಲ್ಲ ಸಿಕ್ತು ಹೊಸ ಜೀವನ. ಅಂಗದಾನ ಮಹಾದಾನ. ಇದು ಅಂಗದಾನ ಮಾಡುವ ವಿಧಾನ. ಮೊದಲು ಅಂಗದಾನ ಮಾಡುವವರ ಒಪ್ಪಿಗೆ ಪಡೆಯಬೇಕು. ಅಂಗದಾನ ನೀಡುವವರ ಅಂಗವ ಸೂಕ್ತತೆ ಹೊಂದಿರಬೇಕು. ಆಥರೈಸೇಷನ್ ಕಮಿಟಿ ಕಡೆಯಿಂದ ಒಪ್ಪಿಗೆ ಬೇಕು. NOTTO ನ್ಯಾಷನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಆದ್ಯತೆಯ ಪ್ರಕಾರ ಅವಶ್ಯಕತೆ ಇರುವವರಿಗೆ ಅಂಗಗಳು ನೀಡಲಾಗುತ್ತದೆ. ಅಂಗದಾನ ಮಾಡಲು 18 ವಯಸ್ಸಿನ ಮೇಲ್ಪಟ್ಟಿರಬೇಕು. ಜೀವಂತವಾಗಿರುವವರು ಮತ್ತು ಸತ್ತವರು ಕೂಡ ಅಂಗದಾನ ಮಾಡಬಹುದು. ಇನ್ಫೆಕ್ಷನ್ಸ್, ಕ್ಯಾನ್ಸರ್ ಹಾಗೂ ಸಿಸ್ಟಮಿಕ್ ರೋಗಗಳಿರುವವರು ಅಂಗದಾನ ಮಾಡುವಂತಿಲ್ಲ. ಅಂಗದಾನವನ್ನು ವ್ಯಾಪಾರಕ್ಕೆ ಬಳಸುವುದು ನಿಷೇಧಿಸಲಾಗಿದೆ. ಮಾತ್ರ ಅಂಗಾಂಗದಾನ ನೋಂದಣಿಯಲ್ಲಿದೆ. ಇಡೀ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ನಮ್ಮ ಕೊಡಗು 1ರಿಂದ 5ನೇ ಸ್ಥಾನಕ್ಕೆ ಬರಬೇಕು ಅಂದ್ರೆ ನಮ್ಮೆಲ್ಲರ ಗಾಂಜಾವ ಸೇದಬೇಡ, ಅಫೀಮು ತಿನ್ನಬೇಡ. ಗಾಂಜಾವ ಸೇದಬೇಡ, ಅಫೀಮು ತಿನ್ನಬೇಡ. ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ. ಗಾಂಜಾವ ಸೇದಬೇಡ, ಅಫೀಮು ತಿನ್ನಬೇಡ. ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ. ಮೊದಲು ಗಮ್ಮತ್ತು ತದನಂತರ ಆಪತ್ತು. ಮೊದಲು ಗಮ್ಮತ್ತು ತದನಂತರ ಆಪತ್ತು. ಇರುಳು ಕಂಡು ಬಾವಿಗಗಳು ಬೀಳಬೇಡ. ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ. ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ. ಆರೋಗ್ಯದ ಏರುಪೇರು ಖಚಿತವಣ್ಣ. ಬಳಸಿದಿರಿ ತಂಬಾಕು ಬೆಳೆಸಿಕೊಳ್ಳಿ ಹೊಸ ಬದುಕು. ನಿಮ್ಮ ಜೀವನದ ಕಳೆಯತೀರಣ್ಣ. ಚಟವ ತೊರೆಯಿರಿ ಹೊಸ ಬದುಕ ಪಡೆಯಿರಿ. ದುಷ್ಟ ಚಟವ ತೊರೆಯಿರಿ ಹೊಸ ಬದುಕ ಪಡೆಯಿರಿ. ಮನ ಮಂದಿಗೆಲ್ಲ ಸಂತೋಷ ನೀಡಿ. ಮನ ಮಂದಿಗೆಲ್ಲ ಮುಕ್ತ ಭಾರತವ ಕಟ್ಟೋಣ ಬನ್ನಿ. ಗಾಂಜಾವ ಸೇದಬೇಡ, ಅಫೀಮು ತಿನ್ನಬೇಡ. ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ. ಗಾಂಜಾವ ಸೇದಬೇಡ, ಅಫೀಮು ತಿನ್ನಬೇಡ. ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ. ಈಗ ನೋಡಿ ನಾಟಕ ರಸಮುಕ್ತ ಭಾರತ. ಈಗ ನೋಡಿ ನಾಟಕ ರಸಮುಕ್ತ ಭಾರತ. ಈಗ ನೋಡಿ ನಾಟಕ ರಸಮುಕ್ತ ಭಾರತ. ಕಂಡಿದ್ದ ಸಾರುವ, ಹೇಳಿದ್ದ ಹೇಳುವ ಆಟದ ಮೇಳ ನಮ್ಮದಣ್ಣ. ಕಂಡಿದ್ದ ಸಾರುವ, ಹೇಳಿದ್ದ ಹೇಳುವ ಆಟದ ಮೇಳ ನಮ್ಮದಣ್ಣ. ಆಟದ ಒಳಗೆ ಪಾಠದ ತಿರುಳಿ, ತಿಳಿದರೆ ಬಾಳು ಬೆಳಗಣ್ಣ. ತಿಳಿದರೆ ಬಾಳು ಬೆಳಗಣ್ಣ. ಕೋಳಿ ಕೋಗೆ ತಗ್ಗಾಲ ಮನ
ವಾನಕ ಕೋಳಿ ಹೋಗಿದಕ್ಕ ನಂದನ ವಾನಕ ಬೆಳಗಾದ ಬೆಳ್ಳಿಯ ಚುಕ್ಕಿ ಉದಯವಾದ ಬಳಿಕ ಬೆಳಗಾದ ಬೆಳ್ಳಿಯ ಚುಕ್ಕಿ ಉದಯವಾದ ಬಳಿಕ ಕೋಳಿ ಹೋಗಿದಕ್ಕ ನಂದನ ವಾನಕ ಕೋಳಿ ಹೋಗಿದಕ್ಕ ನಂದನ ವಾನಕ ನಾನು ನೀರ್ ಕಾಯಿಸಿದೀನಿ, ತಿಂಡಿ ಎಲ್ಲ ರೆಡಿ ಆಗದೆ, ಡ್ಯೂಟಿಗೆ ಹೋಗೋಕ್ ಟೈಮ್ ಆಗ್ತದೆ ಅಂತ ಹೇಳ್ರಿ. ರೀ, ನಿಮ್ಮನ್ನ ಏನೇ ಅದು ಬೆಳಗ್ಗೆ ಎಷ್ಟು ಎತ್ತಿ ಹೇಳ್ಸಿದ್ರಿ, ಹೇಳೋದೇ ಇಲ್ವಲ್ಲ, ಟೈಮ್ ಆಗಿಲ್ವಾ? ಆಯ್ತು ಆಯ್ತು ಬಂದಿರೋ ರೀ, ಸ್ನಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡಿ, ತಿಂಡಿ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ, ಅದು ಪ್ಲೇಟ್ ಹಾಕೊಡ್ತೀನಿ. ಸರಿ ಸರಿ ಮಾಡ್ಕ ಬಂದ್ಬಿಡ್ತೀನಿ ಲಾ 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 ಬ್ಯಾಗ್ ಎಲ್ಲ ರೆಡಿ ಆಯ್ತು ಕೊಟ್ಟ? ಸರಿ ಬಾಕ್ಸ್ ಕಟ್ತಾ ಕೊಡು ಬರಲಾ ಮತ್ತೆ ಏನೇ ಅದು ನಿಂದು ಅಲ್ಲ ಕತ್ರಿ, ಒಂದ್ ತಗೊಂಡೋಯ್ತೀರಿ, ಒಂದ್ ಬಿಟ್ಬಿಟ್ಟು ಹೋಯ್ತೀರಿ. ಚಟ್ನಿ ಬಾಕ್ಸ್ ಇಲ್ಲೇ ಅದಲ್ಲ, ಮತ್ತೆ ಏನ್ ತಿಂತೀರಿ ಅಂತ ಇರಿ ತರಗಂಟವ. ಕೊಡು ನೋಡಿದ್ರೆ ಕೆಲ್ಸಕ್ಕೆ ಬರೀ ಲೇಟ್ ಆಯ್ತು. ಹಾ ಬರ್ತೀನಿ. ಮತ್ತೇನೇ ನಿಂದು ಅಲ್ಲ ಕಲ್ರಿ, ಮಳೆ ಗಿಡ ಬಂದ್ರೆ ಏನ್ ಕತೆ ನೆಂದೋಯ್ತಿದ್ರಿ. ಛತ್ರಿ ತಗೊಂಡೋಗತ್ತೆ ಮರ್ತ್ಕೋತಿರಲ್ಲಿ. ಕೊಡು ಎಲ್ಲ ನೆನಪು ಮಾಡಿ ಕೊಡ್ಬೇಕು ಕಟ್ಕೊಂಡ್ ತಮ್ಮಿಂದ ಇದೇ ಗೋಳ ಆಯ್ತು ನನ್ಗೆ. ಕೊಡು ಬರ್ತೀನಿ ಬರ್ತೀನಿ. ಮತ್ತೊಂದು ಸೆರೆ ಇಟ್ಕೊಂಡ್ ಊಟ ಮಾಡಿ ಬೇಗ ಬಂದ್ಬಿಡಿ. ಬರ್ತೀನಿ ಎಷ್ಟು ಮಾಡೋದು ರೀ, ಜೋಪಾನದಲ್ಲಿ ಜೋಪಾನ. ಹಲೋ ಹಲೋ, ಏನ ಮಾಡ್ತಿದ್ದೆ ಮನೇಲಿ? ಅಯ್ಯೋ ನನ್ಗೇನು ಕೆಲಸ ಇಲ್ಲ ನೋಡಿ. ಬೆಳಗದು ತೊಳೆಯೋದು, ಬಟ್ಟೆ ತೊಳೆದು ಬೆಳಗ್ಗೆಯಿಂದ ಮಕ್ಕಳಿಗೆ, ಇಷ್ಟು ಮಕ್ಕಳಿಗೆಲ್ಲ ನಾನು ಹಬ್ಬಳ ತಿಂಡಿ ಮಾಡಿ ಸುಸ್ತಾಗಿದ್ದೀನಿ. ಇನ್ ಕಂತ ಪುರಾಣನೆಲ್ಲ ಓದ್ಬೇಡ, ಇವಾಗ ಕೆಲ್ಸ ಇಲ್ಲ. ರೀ, ಕೆಲಸ ಇಲ್ವಾ? ಓಹೋ ಮತ್ತೆ ಏನ್ರಿ ಇದು, ವಾಪಸ್ ಬರ್ತೀರಾ? ಏನೂ ಇಲ್ಲ. ಹಾ, ಮದುವೆಗೆ 10 ವರ್ಷ ಆಗದಲ್ಲ, ನಿನ್ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ. ಬಾಳ ಖುಷಿ ಆಯ್ತು ಆ, ನನಗೆ. ಬೇಗ ready ಆಗಿರು. ಹಾ ರೀ. ಅದೇ ನಮ್ಮ ಮದುವೆ ತಗೊಂಡಿನಲ್ಲ ನೀಲಿ ಸೀರ, ಹಾ, ಹಾ. ಅದ್ ಹಾಕೊಂಡು ಹಾ. ರೆಡಿ ಆಗಿರು, ನಾನು ಬಂದ್ಬಿಡ್ತೀನಿ ಬೇಗ. ರೀ, ಹಾ ರೀ, ಹಾ? ಹಂಗೆ ಬರ್ವಾಗ ಹೂ ತಗೊಂಡ್ ಬನ್ರಿ, ಮಲ್ಗೆ ಹೂವು. ಚಪ್ಪಲಿ ಸಾಂತಾಮ್ರಿಗೆ ಕೊಡ್ತೀನಿ ಬಿಡು. ರೀ, ಹಾ? ಅದೇ ಮಿಂಚು ಕಲರ್ ಬಟ್ಟೆ ಇರ್ತದಲ್ಲ, ಓ ಪಣ ಪಣ ಅಂತ ಮಿಂಚುತ್ತಲ್ಲ ಅದು. ಒಂದ್ ಡಜನ್ ಕಳೆ ಎಲ್ಲ ಎತ್ಕೊಂಡ್ ಬನ್ನಿ ಬರುವಾಗ. ಸರಿ ಸರಿ, ಹಾ. ಬೇಗ ರೆಡಿ ಆಗಿರು. ಸರಿ ರೀ, ಆಯ್ತು. ಆಯ್ತು 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 ಚಿನ್ನ. ಅಂದಗೆ ಆನಂದ, ಅಂದಗೆ ಆನಂದ. ಸ್ವಿಚ್ ಆಫ್ ಆಯ್ತು, ಬರ್ತಾ ಇಲ್ಲ. ಯಾರು ಸಿಕ್ಕರೋ ಯಾರು ಸಿಕ್ಕುದಿಲ್ಲ, ನೋಡೇ ಬಿಡುವ ಇವತ್ತು. ಸಮಾಧಾನ ಸಮಾಧಾನ. ಮೈ ಮೇಲೆ ಬೀಳಕ್ ಬರ್ತಾನ. ಅಲ್ಲ ಒಬ್ರು ಸಿಕ್ಕಿದ್ಯಾ, ಹಾ, ಏನೋ ಮಾಡುದು ನೋಡಿದ ತಕ್ಷಣ ನನಗೆ ಒಂಥರ ಸಂತೋಷ ಆಗ್ಬಿಡ್ತಾನ ನಿನ್ನ. ಸಂತೋಷ ಆಯ್ತಾ? ಹಾ. ಆಯ್ತು, ಏನ್ ಮಾಡಕ್ಕಾಗ್ದು ಹೇಳು. ಏನಪ್ಪ? ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಬರೋ ಸಂಜೆ ಆಯ್ತಾ, ಸಿಗ್ತಾನೆ ಇರ್ಲಿಲ್ಲ. ಎಲ್ಲೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ನಾನು ಎಲ್ಲೋ ಹೊರಗಡೆ ಹೋಗ್ಬಿಡ್ತೀನಿ ಕಣ ಪ್ರೋಗ್ರಾಮ್ಗಳಿಗೆ. ಹಾ. ಅದಿಲ್ಲಿ ಏನಪ್ಪಾ ಚೆನ್ನಾಗಿದೀಯಾ? ಓ ಚೆನ್ನಾಗಿದೆ ನಾನು ಈ ನೋಡು. ಹಾ. ಪರವಾಗಿಲ್ಲ ಕಣ, ಹೆಂಗೋ ಈಗ ಮೊದ್ಲಿದ್ದಕ್ಕೂ ಈಗ ಹಾ. ಹೆಂಡತಿ ಮಕ್ಕಳ ಜೊತೆ ಎಲ್ಲ ತುಂಬಾ ಚೆನ್ನಾಗಿದೆ ಕಣಯ್ಯ. ಹಾ. ಅಂದಾಗೆ ನಿಮ್ ಮಗ ಬೇರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ನಂತೆ. ಹಾ. ಪರವಾಗಿಲ್ಲ ಕಣ, ಹೆಂಗಾದ್ರೆ ಅದಿರ್ಲಿ, ಅಪರೂಪಕ್ಕೆ ಸಿಕ್ಕಿದೀಯ. ಏನಾರು ಸ್ವಲ್ಪ 90 ಅಂತದೇ ಯಾವ್ದಕ್ಕೆ ಅಭ್ಯಾಸ ಇಲ್ಲ ನನಗ. ನೋಡಪ್ಪ, ಇದೇ ಬೇಜಾರಾಗುದು. ಹಂಗಾರೆ ಫ್ರೆಂಡ್ಸ್ ಲೈಫ್ ಇಷ್ಟಿಯೋ ಹೋಗರು. ಅಲ್ಲ ಏನು ಸಿಕ್ಕಿದೀಯ ಅಪರೂಪಕ್ಕೆ, ಏನು ಒಂದ್ 90 ತಾನೇ ಕೇಳ್ಕೊಂಬಿಟ್ಟೆ, ನೀನ್ ಕೇಳ್ಕೊಂಬಿಟ್ಟೆ. ನೋಡಪ್ಪ, ಈಗ ನೀ ಕೊಡ್ತಿಲ್ಲ ಅಂದ್ರೆ ನನ್ನ ಮೇಲೆ ಕಣಯ್ಯ.
ನೈಂಟಿಗೆಲ್ಲ ಆಣೆ ಪಾಣೆ ಅಂತ ನೋಡಪ್ಪ ನಾನು ಕೊಡ್ಸೋದೇ 90. ಆಯ್ತಪ್ಪ ಸಾಕು ಅಷ್ಟೇ. ಏನೋ ನೀನ್ ಸಿಕ್ಕಿದೆ ಅಂತ ನಾವೊಂದು 30 ಹಾಕಪ್ಪ. ಸರಿ ಬಾಬಾ ಬಾರ ಇಲ್ಲಿ ಈ ಕಡೆ ಬರ್ರ. ಏನು ಬಂತೇನು ಬಂತಲ್ಲ ಈ ಕುಡಿತ ಕಲಿತು ಏನು ಆಯ್ತೇನು ಆಯ್ತಲ್ಲ ಏನು ಬಂತೇನು ಬಂತಲ್ಲ ಕುಡಿದು ಬರ್ತೀಯಲಿ ಎಂಟಿ ಮಕ್ಕಳ ಒಪ್ಪಿಯಲಿ ಎಂಡ ಕುಡಿದು ಬರ್ತೀಯಲಿ ಎಂಡ ಕುಡಿದು ಬರ್ತೀಯಲಿ ಎಂಟಿ ಮಕ್ಕಳ ಹೊಡಿತೀಯಲಿ ಎಂಡ ಕುಡಿದು ಬರ್ತೀಯಲಿ ಎಂಟಿ ಮಕ್ಕಳ ಹೊಡಿತೀಯಲಿ ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ ಬಿಡ್ತೀಯ ನೀನು ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ ಬಿಡ್ತೀಯ ನೀನು ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ ಬಿಡ್ತೀಯ ನೀನು ಕಾಯಿ ಬಂದು ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಅಣ್ಣಯ್ಯೋ ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಸಾರಾಯಿ ಕುಡಿದು ಸಾಲ ಮಾಡಿ ಎಂಟಿ ಮಕ್ಕ ಬೀದಿ ಸಾರಾಯಿ ಕುಡಿದು ಸಾಲ ಮಾಡಿ ಎಂಟಿ ಮಕ್ಕ ಬೀದಿ ತಂದೆ ಸಾರಾಯಿ ಕುಡಿದು ಸಾಲ ಮಾಡಿ ಮಕ್ಕಳನ್ನ ಸಾಲೆ ಬಿಡಿಸಿ ಸಾರಾಯಿ ಕುಡಿದು ಸಾಲ ಮಾಡಿ ಮಕ್ಕಳನ್ನು ಸಾಲೆ ಬಿಡಿಸಿ ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಅಣ್ಣಯ್ಯೋ ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಇದ್ಯಾಕ್ರಿ ಬೆಳ್ಬೇಗವೆ ಫೋನ್ ಮಾಡ್ಬಿಟ್ಟು ಇನ್ಸ್ಟ್ರೂಮೆಂಟ್ ಕುಡ್ಕೊಂಡ್ ಹಾಲಾಡ್ಕೊಂಡ್ ಬಂದಿದ್ದೀರಲ್ಲ ಯಾರು ನಿಮ್ಗೆ ಕುಡಿಸ್ತಾರೋ ಏನಾಯ್ತ್ರಿ ನಿಮ್ಗೆ ಅಲ್ಲ ಹೊಸ ಕಾಂಚೇನು ಹೊಸ ಸೀರ ತುಟಿ ಬೇರೆ ಲಿಪ್ಟಿಕ್ ಎಲ್ಲಿ ಹೋಗಕ್ ರೆಡಿ ಆಗಿದೆ ಅಲ್ಲ ಕಣ್ರಿ ನೀವೇ ಫೋನ್ ಮಾಡ್ಬಿಟ್ಟು ಮದ್ವೆ ದಿನ ಸೀರೆ ಉಟ್ಕೊ ರೆಡಿ ಆಗು ಮೈಸೂರು ಜೂಗ್ ಹೋಗೋದಂತ ಹೇಳ್ಬಿಟ್ಟು ಈಗ ರೆಡಿ ಆಗಿದೆಯಲ್ಲ ಅಂತ ಯಾರು ಫೋನ್ ಮಾಡಿದ್ರು ನೀ ಎತ್ಬಿಟ್ಟ ಅಂತ ನಾ ಸುಮ್ನಿದ್ದನ ಯಾರು ಫೋನ್ ಮಾಡಿದ್ರು ನಾನು ನಿನಗ ನೀವೇ ಮಾಡಿದ್ರಲ್ರಿ ಏ ಯಾವ ಫೋನ್ ಮಾಡಿದ್ರು ಅಯ್ಯೋ ದೇವ್ರೆ ನಿಮ್ಗೆ ಹೆಂಗ ಅರ್ಥ ಮಾಡಿಸ್ತೀನಿ ತಾ ಇಲ್ಲೇ ಆದಾಗ ಕೆಲ್ಸಕ್ಕೆ ಹೊಂಟೋದಾಗ ಅತ್ತಾಗ ಇತ್ತ ರೆಡಿಯಾಗಿ ಎಲ್ಲೇ ಯಾರ ಜೊತೆಲಿ ಹೋಗಕ್ ನಿಂತೀನಿ ನಿಮ್ ಬಾಯಿಗೆ ಬಣ್ಣ ಹಾಕೋದ ಯಾಕೆ ಹಿಂಗೆಲ್ಲ ಅಸಹ್ಯವಾಗೆಲ್ಲ ಮಾತಾಡ್ತೀರಿ ನೀವು ಅಂತ ಯಾರು ಹೇಳಲಯ್ಯ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಗೋಳ ಕಥೆಯ ಯಾರಿಗೆ ಹೇಳಿದರು ಬಾಧ ತೀರದು ಯಾರಿಗೆ ಹೇಳಲಯ್ಯ ಯಾರಿಗೆ ಹೇಳಲಯ್ಯ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಗೋಳ ಕಥೆಯ ಯಾರಿಗೆ ಹೇಳಿದರು ಬಾಧ ತೀರದು ಯಾರಿಗೆ ಹೇಳಲಯ್ಯ ಯಾರಿಗೆ ಹೇಳಲಯ್ಯ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಗೋಳ ಕಥೆಯ ಓ ರಮಣ ಓಯ್ ಬೆಳಗ್ಗೆ ಗುಂಡಾಕ ಬಂದ್ಬಿಟ್ಟಿದೆ ಅಲ್ಲಪ್ಪ
ಏನು ಇಲ್ಲ ಕಣ ಫ್ರೆಂಡ್ ಸಿಕ್ಕಿದ್ದಲ್ಲ ಸ್ವಲ್ಪ ಹಾಕೋಕೆ ಜಾಸ್ತಿ ಆಗ್ಬಿಡು. ಅಲ್ಲಪ್ಪ ನೀನ್ ಮದುವೆ ಆಗಿ ಒಂದು 10 ವರ್ಷ ಆಗಿತ್ತು, ಅಷ್ಟು ವರ್ಷದಿಂದ ನಿಮ್ಮ ಫ್ಯಾಮಿಲಿ ಚೆನ್ನಾಗಿತ್ತು. ಇವಾಗ ಹೆಂಡತಿ ಮಕ್ಕಳು ಹೊಡೆದು ತಪ್ಪಲ್ವಾ ದೇವಣ್ಣ? ಸುಮ್ನೆ ಇರ್ಲಿ ನೋಡಿ ಯಜಮಾನ್ರೆ, ಈ ತೀರಿ ಸಾರಾಯಿ ಕುಡ್ದು ಹೆಚ್ಚು ಕಡಿಮೆ ಆಗ್ಬಿಟ್ಟಾಗ ಏನ ಸತ್ತಾಗ್ಬಿಟ್ರೆ ಹೆಂಡತಿ ಮಕ್ಕಳ ಗತಿ ಯಾರು? ಭಗವಂತ ನೋಡ್ಕತನ ಬಿಡೋಣ. ಮಾಡಿ ಬಿಡಬೇಕು, ಆರೋಗ್ಯ ಭಾರತವನ್ನು ಕಟ್ಟಬೇಕು, ರಸಮುಕ್ತ ಭಾರತವನ್ನು ಕಟ್ಟಬೇಕು. ನಾವು ದಯಮಾಡಿ ಈ ತೀರಿ ಆ ಗುಂಡು ತುಂಡು ಈ ಮದ್ಯಪಾನ ಚಟಕ್ಕೆ ನಾವು ದೂರ ಮಾರು ಹೋಗ್ಬಾರ್ದು, ದೂರ ಮಾಡಬೇಕು. ಮಾಡ್ತೀರಾ? ಆಯ್ತಪ್ಪ ಎಲ್ಲ ಬಂಧುಗಳಿಗೂ ಕೊಡಗು ಜಿಲ್ಲಾ ವಿದ್ಯಾಸಾಗರ ಕಲಾ ವೇದಿಕೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ವಾರ್ತಾ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳು. ಬೆಳಗಿನ ಶುಭೋದಯಗಳು. ಈ ದಿನ ನಶಾಮುಕ್ತ ಭಾರತ ಸ್ವಾಸ್ಥ್ಯ ಭಾರತ ಅಭಿಯಾನ ಹಾಗೂ ಅಂಗಾಂಗ ದಾನ ಅಭಿಯಾನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಅಂಗಾಂಗ ದಾನ ದಾಖಲಾತಿಯನ್ನು ರಿಜಿಸ್ಟ್ರೇಷನ್ ಕೌಂಟರ್ ತೆರೆಯಲಾಗಿದೆ. ದಯವಿಟ್ಟು ಇಲ್ಲಿ ನೆರೆದಿರುವ ಎಲ್ಲರಲ್ಲಿ ಕಳಕಳಿಯ ಮನವಿ, ಅಲ್ಲಿ ಅಂಗಾಂಗ ದಾನದ ನೋಂದಣಿಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದೊಂದಿಗೆ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ಸರ್ವ ಜನಾಂಗದ
please give your attention here and listen to what we say. Thank you very much. ಕೂರ್ಗು ಕೊಡಗು ಅಂತಕ್ಕಂಥದ್ದು ಒಂದು ಪ್ರತಿಷ್ಠೆಯ ಕ್ಷೇತ್ರ, ಸಂಸ್ಕೃತಿಯ ಬೀಡು, ಕಲೆಗಳ ಕಲಿನಾಡು, ಶೌರ್ಯಕ್ಕೆ ಪ್ರತಾಪಕ್ಕೆ ಹೆಸರಾದಂಥ ಜಿಲ್ಲೆ. ಇಲ್ಲಿಯ ಅರ್ಧದಷ್ಟು ಭಾಗ ಜನ ರಾಷ್ಟ್ರದ ರಾಜ್ಯದಿರುತ್ತದೆ. ಇಲ್ಲಿ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷದ ವಿಷಯ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ವಂದನೆಗಳು, ದೊಡ್ಡ ಚಪ್ಪಾಳೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ RGHS ಇಡೀ ದೇಶದಲ್ಲೇ ಒಂದು ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯ. 1500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿದ್ದಲ್ಲದೆ ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ನರ್ಸಿಂಗ್, ಅಲೈಡ್ ಸೈನ್ಸಸ್, ಈ ತರ ಫಾರ್ಮಸಿ, ಈ ತರ ಎಲ್ಲ ಸಂಸ್ಥೆಗಳ ಅಡಿಯಲ್ಲಿ ದೇಶದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ವೈದ್ಯಕೀಯ ಶಿಕ್ಷಣದಲ್ಲದೆ ವೈದ್ಯಕೀಯ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು, ಅಸೆಸ್ಮೆಂಟ್ ಅಲ್ಲಿ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ನೀವು ಈ ವಿಶ್ವವಿದ್ಯಾಲಯದಿಂದ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ತಗೊಂಡು ಹೋದ್ರೆ ಅದು ಇಡೀ ಪ್ರಪಂಚದಲ್ಲೇ ನಿಮಗೆ ಹೆಸರನ್ನ ತಂದುಕೊಡ್ತದೆ. ಇಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಡಿ ನೀವು ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇಟ್ಸ್ ಎ ಪ್ರಿವಿಲೇಜ್ ಅಂಡ್ ಪ್ರೆಸ್ಟೀಜ್ ಇಶ್ಯೂ ಟು ಬಿ ಒನ್ ಆಫ್ ದಿ ಯೂನಿವರ್ಸಿಟೀಸ್ ಸ್ಟೂಡೆಂಟ್. ಆದರೆ ಇವತ್ತು ನಾವು ನಿಮ್ಮ ಮುಂದೆ ಐ ಹ್ಯಾವ್ ನಾಟ್ ಕಮ್ ಹಿಯರ್ ಆಸ್ ವೈಸ್ ಚಾನ್ಸಲರ್ ಆಫ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅ ಗಾರ್ಡಿಯನ್. Students and teachers are facing a new threat, a serious problem. This problem is called addiction. Students ಗೋಸ್ಕರ ಒಂದು ಹೊಸದಾದ ದುಷ್ಟ ಶಕ್ತಿಗಳು ಬಿಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಡಿಕ್ಷನ್. ಇದರಲ್ಲಿ ಮೊದಲನೆಯದಾಗಿ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಾ ಇರ್ತಕ್ಕಂಥದ್ದು ಡ್ರಗ್ ಅಡಿಕ್ಷನ್, ಡ್ರಗ್, ಆಲ್ಕೋಹಾಲ್ ಅಂಡ್ ಟೊಬ್ಯಾಕೊ. If you take the latest survey in the country, 30 to 40% of our students, not just under Rajiv Gandhi University of Health Sciences, but under all the universities, are getting into some kind of addiction. Keep you healthy, keep you away from the drugs, keep you away from alcohol, keep you away from tobacco addictions. ಈ ಉದ್ದೇಶದಿಂದ ಈ ನಶಾಮುಕ್ತ ಭಾರತ್ ಸ್ವಾಸ್ಥ್ಯ ಭಾರತ್ ಅಭಿಯಾನದಡಿ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ 1500 ಕಾಲೇಜುಗಳಲ್ಲೂ ಕೂಡ ನಶಾಮುಕ್ತ ಕ್ಯಾಂಪಸ್ ಅನ್ನ ಪ್ರಾರಂಭ ಮಾಡ್ತಾ ಇದೆ. ಪ್ರತಿ ಕಾಲೇಜನ್ನು ಕೂಡ ವಿ ಆರ್ ಮೇಕಿಂಗ್ ಇಟ್ ಡ್ರಗ್ ಫ್ರೀ, ಸಬ್ಸ್ಟೆನ್ಸ್ ಅಬ್ಯೂಸ್ ಫ್ರೀ. ಪ್ರತಿ ಕಾಲೇಜ್ನಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿ, ಟಾಸ್ಕ್ ಫೋರ್ಸ್ ಅಡಿ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ನ ಇನ್ವಾಲ್ವ್ ಮಾಡಿ, ಹಾಗೂ ನಾರ್ಕೋಟಿಕ್ ಬ್ಯೂರೋ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಆರ್ಮಿ ಪೀಪಲ್, they will be watching each and every campus because we want to keep our campus clean and healthy. ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಇನ್ಸ್ಪೆಕ್ಷನ್ ಅಲ್ಲಿ ನಮ್ಮ ಕಾಲೇಜ್ ಡ್ರಗ್ ಫ್ರೀ ಆಗಿದೆ ಅಂತ ನೀವು ಸರ್ಟಿಫಿಕೇಟ್ ತಗೊಂಡು ಆ ಸರ್ಟಿಫಿಕೇಟ್ ನ ಮುಂದೆ ಹಚ್ಚಬೇಕು. ಆ ಸಂಸ್ಥೆಯ ಡಿಫರೆಂಟ್ ಕೈಂಡ್ಸ್ ಆಫ್ ಫಾರ್ಮ್ಸ್, ಮುಂಚೆ ಪೌಡರ್, ಟ್ಯಾಬ್ಲೆಟ್ಸ್ ಮಾಡ್ತಿದ್ದವರು ಇವತ್ತು ಹೈಡ್ರೋ ಡ್ರಗ್ಸ್, ಸಣ್ಣ ಸಣ್ಣ ವಸ್ತುಗಳಿಗೆ ಬಂದು ದೇ ಆರ್ ಟ್ರೈಂಗ್ ಟು ಲೂರ್ ದಿ ಸ್ಟೂಡೆಂಟ್ಸ್. We need to be very, very careful about this. It is our duty, the duty of every student, every teacher under our university to protect our own selves, protect our colleagues, protect our family, and protect our society. You are the future citizens and we look forward to your leadership in the future. If you are not healthy, if you don't keep your family healthy,
what kind of a nation we are going to build. Please think about it. Say no to drugs. Don't tolerate use of drugs. ಇನ್ನೊಂದು ಮಾದಕ ವಸ್ತು ಸಿಕ್ಕಿರ್ತಕ್ಕಂಥದ್ದು ಡಿಜಿಟಲ್ ಅಡಿಕ್ಷನ್. ಡಿಜಿಟಲ್ ಅಡಿಕ್ಷನ್ ಅಂತಕ್ಕಂಥದ್ದು ನಮ್ಮ ಎಲ್ಲ ಸಣ್ಣ ಮಕ್ಕಳನ್ನ ಕನ್ಸ್ಯೂಮ್ ಮಾಡ್ತಾ ಇದೆ. They are losing focus on studies. They are getting addicted to digital apps. ಈಗಾಗಲೇ ನೀವು ನೋಡಿರ್ಬೋದು, ನೂರಾರು ಮಕ್ಕಳು ಈ ಡಿಜಿಟಲ್ ಆಪ್ಸ್ ನ ಫಾಲೋ ಮಾಡಿ they have committed suicide. They have destroyed their own life. Just few days back, in the state of Uttar Pradesh, 3 girls jumped out of a building following a Korean game. ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಉಪಯೋಗ ಆಗೋದು, ಅದನ್ನ ನಾವು ಬಳಸಬೇಕು. ಆದರೆ ಅದಕ್ಕೆ ದಾಸನಾದರೆ, ಅದಕ್ಕೆ ಅಡಿಕ್ಷನ್ ಆಯಿತು ಅಂದರೆ ಅದು ನಿಮ್ಮ ಜೀವನವನ್ನೇ ಹಾಳು ಮಾಡ್ತಕ್ಕಂಥದ್ದು. ಯೂಸ್ ಟೆಕ್ನಾಲಜಿ ಇನ್ ಎ ವೆರಿ ಮೆಥಾಡಿಕಲ್ ವೇ, ಯೂಸ್ ಟೆಕ್ನಾಲಜಿ ಇನ್ ಎ ವೆರಿ ಯೂಸ್ಫುಲ್ ವೇ, have wisdom and dedicate a small time for watching the tubes in a very well way. So I request all of you to kindly give attention. Many of parents are here today and you need to think about digital addiction. ಇದೆಲ್ಲದರ ಬಗ್ಗೆ ಗಮನ ಹರಿಸಿ ನಾವು ಇವತ್ತು RGHS ಸ್ವಾಮಿ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೆಮ್ಮೆಯ ವೃತ್ತಿಪರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಯಾಗಿ ಅಚಲ ನಂಬಿಕೆಯನ್ನು ಹೊಂದಿದ್ದೇನೆ. ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಸದಾ ಮನನ ಮಾಡಿಕೊಳ್ಳುತ್ತಾ ಸುರಕ್ಷಿತ ಭಾರತ ಹಾಗೂ ಆರೋಗ್ಯ ಕ್ಯಾಂಪಸ್ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಸಹಕಾರ ಹೀಗೆಂದು ಆತ್ಮಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ಅಲೈಡ್ ಹೆಲ್ತ್ ಸೈನ್ಸಸ್ ವಿಶೇಷವಾಗಿ ನನಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಭಗವಾನ್ ಸರ್ ಅವರು ಮೊದಲನೇದಾಗಿ ಅವರು VC ಆದ ನಂತರ ಮೊದಲನೇ ನಮ್ಮ ಜಿಲ್ಲೆ ಬಂದು ನಮ್ಮ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆಗಳು ಇಷ್ಟಪಡ್ತೀನಿ. ಆನ್ ಹಿಸ್ ಇನಿಷಿಯೇಟಿವ್ ಈಸ್ ಕಂಪ್ಲೀಟೆಡ್ 8 districts as a Nasha Mukt initiative of RGHS and I'd like to congratulate him and say, as you said, not only giving degrees are important, but also installing values and how people to walk on a day-to-day basis is an important part of life. And in the whole, I think in the whole state or in our state, RGHS in the whole country, RGHS is the first university to actually make a program saying no to drugs. And I think the reason why RGHS needs to do it more is students from our side, because I'm a student also from RGHS, passed out in 2008 and 11. I think our access to drugs is also easier than other people as well. So I'm guessing it is. So in the last 2 years, drug usage within our own universities, within our own or in the statewide, is 61% increase. So I'd like to thank RGHS's Vice Chancellor Dr. Bhagwan sir. ವಿಶೇಷವಾಗಿ ನಮ್ಮ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಪ್ಲಸ್ ಡೀನ್ ಡಾಕ್ಟರ್ ಲೋಕೇಶ್ ಅವರು ಇರ್ಬೋದು, ಡಾಕ್ಟರ್ ವಿಶಾಲ್ ಅವರು ಇರ್ಬೋದು, ನಂಜಣ್ಣ ಇರ್ಬೋದು, ಸೋಮಶೇಖರ್ ಸರ್ ಇರ್ಬೋದು. ವಿಶೇಷವಾಗಿ when we are saying no to drugs, drug abuse not only harms our body but also it harms our careers, dreams and families. On how we fall prey is peer pressure, society and also curiosity. My only suggestion to all our students here is, if you are only engaged mentally, not only in studies but also in any other aspect, like, so what happens once you finish your college and your studies or whatever at that moment,
get into some other habit like sports or any other habit when your mind is deviated or any peer pressure or curiosity, I'd like to also say that let us all work together in this, not only on a one-off program, but it should be on a daily effort where when we say no to drugs, and even if we have people who are in that habit, they always have help, especially in our department itself. We have an excellent psychiatric department where they are doing counseling and on a regular basis. ವಿಶೇಷವಾಗಿ ಕೊಡಗಲ್ಲಿ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ we see millions and millions of tourists coming in every day. With tourists, we also get other habitual offenders and peddlers who coming into the district. Recently in Madhapur, we had one incident where 1.5 kgs of marijuana was seized in a homestay. So our police department and all of us across party lines, across cadres were severely coming down on drug abuse, drug trafficking and all the other illegal activities. ಆಮೇಲೆ ನಾನಂತೂ ನಮಗೆ ಫೋನ್ ಮಾಡಿದ್ರು ಈ ವಿಚಾರದಲ್ಲಿ ಯಾರಿಗೂ ನಾವು ಸಹಾಯ ಮಾಡೋಕ್ಕಂತೂ ನಮ್ಗೆ ಇಷ್ಟ ಇಲ್ಲ, ಅದಂತೂ ನಾವು ಸೀರಿಯಸ್ ಆಗಿ ಹೇಳಬೇಕು. ಬಟ್ ನಮ್ಮ ಮಕ್ಕಳಿಗೆ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಎಸ್ಪೆಷಲಿ ಡಾಕ್ಟರ್ಸ್ ಅಂಡ್ ಮೆಡಿಕಲ್ ಸ್ಟೂಡೆಂಟ್ಸ್, ವಿ ಮೈಟ್ ಹ್ಯಾವ್ ಆಕ್ಸೆಸ್ ಟು ಈಸಿ ಆಕ್ಸೆಸ್ ಟು ದೀಸ್ ಕೆಮಿಕಲ್ಸ್ ಅಂಡ್ ದೀಸ್ ಡ್ರಗ್ಸ್, ಬಟ್ ರಿಮೆಂಬರ್ ಇಟ್ಸ್ ಓನ್ಲಿ ಅ ಟೆಂಪರರಿ ಹೈ. After that, its damage is permanent to your body, to your mind, and to your families. I urge you to stay strong, to have a strong will, and always look forward to saying that let us say no to drugs and yes to life, as Bhagwan sir said. Mottome, I'd like to thank our few sponsors, Sudhir Madhappa sir, Leeladhar ji, Sandeep Reddy, Rajanandan, IMA, and all our medical students and staff who have come here in big numbers. Remember, the walk is only today, but the action follows 364 days including today. So I also thank our media press friends who have to take this message everywhere. And even if ಇಲ್ಲಿ ಏನು ಎದುರಿಗೆ ಸರ್ ಭಗವಾನ್ ಸರ್ ನಾನು ಹೇಳ್ತೀನಿ, ಯಾರೋ ಒಬ್ಬ ಪೆಡ್ಲರ್ ಆಗಿರ್ಬೋದು, ಯಾರೋ ಗೊತ್ತಿರ್ಬೋದು, ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ಇವ್ನು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾನೆ ಅಂತ ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಅವ್ರು ಇಮಿಡಿಯೇಟ್ ಆಗಿ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ಸರ್ ಮಂತಲ್ಲಿ ಕಂಪ್ಲೇಂಟ್ ಮಾಡಿದ ಸರ್ ನಿಮ್ಮ ಮೇಲೆ ಅಂತ. ಸೊ incidentally I was part of a subcommittee from the government how to formulate and stipulate few guidelines. So the most important one is when they complain to either 112 or any other hotlines from the government, the anonymity is kept. That is, whoever is the complainant, that person will not be revealed. ಏನಾಗುತ್ತೆ ಅಂತಂದ್ರೆ ಪೊಲೀಸ್ ಅವ್ರ ಮೇಲೆ ಹೇಳೋದು, ಅವ್ರು ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾರೆ ಆ ವಿಚಾರದಲ್ಲಿ. So the complainant name is kept anonymous. So there is a protection on that regard. So once these kind of activities like walkathon that is happening today or any, and that will be the very first step. If we could have the demand detection, then that will make our work much easier. Okay, and in those things, institutes like Rajiv Gandhi University in collaboration with Disha Bodh Foundation, we all are working to get campuses. Then we will face many challenges in those drug-free campuses. And those challenges can be tackled with the help of Narcotics Control Bureau and the Disha Bodh Foundation. That what we will do, if we find anyone who is struggling with the drug abuse or fight the drug abuse, as just now sir has mentioned about that if we want to send a message about drugs and anything related to that, we are reluctant to give the message that we might be in any kind of a problem if we report about drugs. In that case, we have one Manas helpline number 1933. Sir, I would like to mention that MLA sir also that if any report done 1933, you can come up if you need help, if you are caught up with any kind of drug abuse. And even if you're any friend, your colleague, anyone you see in the society getting to be productive, because Bharat has the world's largest youth population. As such, when issues related to addiction and challenges like substance abuse, it does not become a personal issue. It's a societal and institutional issue. With this understanding, we have created Disha Bhumi Foundation. At Disha Bhumi Foundation, we not only work with agencies and law officials to
enforce the existing law. We also work on prevention, creating awareness, and building character majorly through educational institutions. Universities should act as guardians of national character building and not just impart education or instructions. Also, today we are gathered for another important issue, organ donation. Organ donation reinforces that a duty of the citizen does not end with his death, it goes beyond it. It is a sign of a very mature citizen, and it shows that how much of a service he will be doing till its very last act. Also, today we have a walkathon. Walkathon shows all these awareness programs that were created, bringing it into action. That makes a large difference. Finally, we'd like to thank the NCB, the Rajiv Gandhi Health University, and Kotak administration as well for enforcing a complete substance ban today, majorly the alcohol ban. That shows a very strong message. These are not just empty words, we're actually putting into action. This impact will definitely be felt. Finally, I would like to say the future of the Bharat has to be secured. Institutions and youth have to become strong. I'm sure we'll all together work. ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಈ ಅಭಿಯಾನಕ್ಕೆ ನನ್ನ ಕರೆದಾಗ ಐ ಹ್ಯಾಡ್ ನೋ ಸೆಕೆಂಡ್ ಥಾಟ್ಸ್. ಯಾಕೆಂದ್ರೆ ನಾವಿಲ್ಲಿರೋದು ತುಂಬಾನೇ ಮುಖ್ಯ. ಕೊಡಗಿನ ಜನತೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ಈ ಕ್ಯಾಂಪೇನ್ಗೆ ತುಂಬಾ ಹೆಮ್ಮೆಯ ವಿಷಯ ಇದು. ಅಂಡ್ ವಿ ಹ್ಯಾವ್ ಅ ವೆರಿ ಎನರ್ಜೆಟಿಕ್ MLA who is doing all this, who is behind this. Thank you sir. And I think ಎಲ್ಲ ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಇಲ್ಲಿ ಸೇರಿದವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ನಾವಿಲ್ಲಿ ಸೇರಿರೋದೇ ಒಂದು ದೊಡ್ಡ ವಿಷಯ. ಈ ತರ ಒಂದು ಒಳ್ಳೆಯ ಕಾಸ್ಗೆ ಲೆಟ್ಸ್ ಆಲ್ ಸೇ ನೋ ಟು ಡ್ರಗ್ಸ್. ಅಂಡ್ ಫಸ್ಟ್ ಆಫ್ ಆಲ್ ಪವರ್ ಆಗಲಿ ಕೆರಿಯರ್ ಆಗಲಿ ಬೇರೆ ಮನಿ ಆಗಲಿ ಬಂದೇ ಬರುತ್ತೆ, ಬಟ್ ಹೆಲ್ತ್ ಇಸ್ ದ ಪ್ರಿಯಾರಿಟಿ. ಇಲ್ಲಿರೋ ಡಾಕ್ಟರ್ಸ್ ಅಂಡ್ ನರ್ಸಸ್ ಒಪ್ಕೋತೀರಾ, ICU ಇರೋ ರೋಗಿಗೆ 15 ಲಕ್ಷ ಪಕ್ಕದಲ್ಲಿ ಇಟ್ಬಿಟ್ಟು ಎದ್ದೇಳು ಅಂದ್ರೆ ಖಂಡಿತವಾಗ್ಲೂ ಎದ್ದೇಳಲ್ಲ. ಸೊ ಇಟ್ ಶುಡ್ ಆಲ್ ಸ್ಟಾರ್ಟ್ ಫ್ರಮ್ ಅಸ್. ನಾವು ನಮ್ಮ ಹೆಲ್ತ್ ನ ನೋಡ್ಕೊಂಡ್ರೆ ಆಮೇಲೆ ಎಲ್ಲ ಇದು ಫಾಲೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ವಿ ಆಲ್ ಕ್ಯಾನ್ ಸೇ ವಾಟ್ ಆರ್ ಯು ಹೈ ಆನ್ ಅಂದ್ರೆ ಲೆಟ್ಸ್ ಆಲ್ ಸೇ ವಿ ಆರ್ ಹೈ ಆನ್ ಲೈಫ್, ವಿ ಆರ್ ಹೈ ಆನ್ ಕೈಂಡ್ನೆಸ್, ವಿ ಆರ್ ಹೈ ಆನ್ ಲವ್ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಕ್ಯಾಂಪೇನ್ ಸರ್. ನನ್ನ ಕೈಲಾದಷ್ಟು ಸಪೋರ್ಟ್ ನಾನು ಮಾಡ್ತೀನಿ. ಅಂಡ್ ಲೆಟ್ಸ್ ಆಲ್ ಸ್ಟಾರ್ಟ್ ಫ್ರಮ್ ದ ಹೋಮ್. ಸೊ ಕಂಗ್ರ್ಯಾಚುಲೇಷನ್ಸ್ ಕೊಡೋದು. ಲೆಟ್ಸ್ ಡೂ ದಿಸ್ ಅಂಡ್ ಸೇ ನೋ ಟು ಡ್ರಗ್ಸ್. ಅಂಡ್ All the media people will be the team. ಸರ್ MLA ಫೇಸ್ ಕಾಣೋದಿಲ್ಲ. MLA ಅವ್ರು ಇಂಪಾರ್ಟೆಂಟ್ ಅಪ್ಪ. ಅಲ್ಲ ಅವ್ರದೇ ಫೇಸ್ ಕಾಣ್ತಿಲ್ಲ ಅಂತ ಅಲ್ಲ, ಈಗ ಕಾಣ್ತಾರೆ ಸರ್. ಕೆಲವು ಕಾರ್ಯಕ್ರಮಕ್ಕೆ ನಾವು ಮಂತ್ರಿಗಳು ಬರ್ಬೋದು ಬಂದು ಇಲ್ಲೇ ಅಣ್ಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅವ್ರು ಯಾರು ಬಾ ಮಾರಾಯ. ನಮಗೆ ಬೇಕಾದ್ದು ಆರೋಗ್ಯದಿಂದ ಬದುಕು, ಮಾದಕ ವ್ಯಸನವಲ್ಲ. ನಮ್ಮ ನಡೆ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದ ಕಡೆ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ. ಹಿರಿಯರ ಈ ನುಡಿ ನಮಗೆ ಸಾರ್ಥಕ ಉದಾತ್ತ ಧರ್ಮ ಕಾರ್ಯವಾಗಿದೆ. ಇನ್ನೊಂದು ಜೀವವನ್ನು ಉಳಿಸುವ ಈ ಅತ್ಯುನ್ನತ ಮಾನವೀಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗುವ. ಅಂಗದಾನಕ್ಕೆ ವೈದ್ಯರ ಸಲಹೆಯಂತೆ ಅಂಗದಾನ ಪ್ರಕ್ರಿಯೆ ಆಗುವುದು ಇನ್ನೊಂದು ಜೀವಕ್ಕೆ ಜೀವ ನೀಡುವುದು. ಅಂಗಾಂಗ ದಾನ ಬಹು ಪುಣ್ಯದ ಕೆಲಸ ಎನ್ನುತ್ತದೆ. ಮರಣಾನಂತರ ದೇಹ ಮಣ್ಣಾಗುವ ಬದಲು ಇತರರ ಬದುಕಿಗೆ ಪ್ರಶಸ್ತಿಯಾಗಿದೆ. ಅಂಗದಾನದ ಮಹತ್ವ ತಿಳಿಯೋಣ. ಇನ್ನೊಂದು ಜೀವಕ್ಕೆ ಜೀವ ನೀಡೋಣ.
ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಎಲ್ಲರಿಗೂ ನಮಸ್ಕಾರ. ಈ ನಶಾಮುಕ್ತ ಭಾರತ್ ಕಾರ್ಯಕ್ರಮ ಮತ್ತು ಅಂಗಾಂಗ ದಾನ ಕಾರ್ಯಕ್ರಮವನ್ನು ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರ ಒಂದು ಸಹಕಾರದೊಂದಿಗೆ ಮತ್ತು ಜಿಲ್ಲಾ ಆಡಳಿತ ಸಹಕಾರದೊಂದಿಗೆ ಮತ್ತು ನಾವು ಕೊಡಗು ಮೆಡಿಕಲ್ ಕಾಲೇಜು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕಾರ್ಯಕ್ರಮವನ್ನು ಫಸ್ಟ್ ಆಫ್ ಆಲ್ ಸಕ್ಸಸ್ ಮಾಡಿದ್ದಕ್ಕೆ ನನಗೆ ತುಂಬ ಹೃದಯದ ಒಂದು ಎಲ್ಲರನ್ನೂ ಅಭಿನಂದಿಸ್ತೇನೆ. ಹಾಗೆಯೇ ಈ ಥರ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ನಾವು ಹಮ್ಮಿಕೊಳ್ತೀವಿ. ಅದಕ್ಕೂ ಕೂಡ ಇದೇ ಥರ ಸ್ಪಂದನೆ ನಿಮ್ಮಿಂದ ಮತ್ತು ಮಾಧ್ಯಮಿತರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಪಬ್ಲಿಕ್ಸ್ ಇರ್ಬಂದ ಅವರಿಂದ ನಮಗೆ ಈ ಸಹಕಾರ ಬೇಕಾಗ್ತದೆ. ಈ ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದ ಉದ್ದೇಶ ಯಾರೂ ಕೂಡ ಡ್ರಗ್ ಅಡಿಕ್ಟ್ ಆಗಬಾರ್ದು. ಈಗಾಗಲೇ ನಮಗೆ ಗೊತ್ತಿರುವಂತೆ ಇದು ತುಂಬ ಇನ್ಕ್ರೀಸ್ ಆಗ್ತಾಯಿದೆ. ನಮ್ಮಲ್ಲಿ ಅಂತಂತಂದರೆ ನಮ್ಮ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಆ ಥರ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ. ಈಗಾಗಲೇ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸರ್ ಹೇಳಿದಂತೆ ಇದು ಇನ್ಕ್ರೀಸ್ ಆಗ್ತಾಯಿದೆ. ಅದು ಡ್ರಗ್ ಅಡಿಕ್ಷನ್ನು ಮತ್ತು ಸೋಷಿಯಲ್ ಅಡಿಕ್ಷನ್ ಏನು ಈ ಡಿಜಿಟಲ್ ಮೀಡಿಯಾ ಅಡಿಕ್ಷನ್ ಇದೆ ಮತ್ತು ಈ ಜಂಕ್ ಫುಡ್ ಅಡಿಕ್ಷನ್ ಇದೆ, ಇದನ್ನು ತೊಡೆದಾಕಬೇಕು ಅಂತ ಈಗಾಗಲೇ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾವು ಕಾಲೇಜು ಕಡೆಯಿಂದ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ. ಮುಂದೆನೂ ಕೂಡ ಈ ಥರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಸಮಾಜದ ಶಕ್ತಿ ಸಮಾಜದ ಶತ್ರು ಎನ್ನುವುದನ್ನು ನಮ್ಮೆಲ್ಲರ ನಡೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಡಿಕೇರಿ ಕೆಟ್ಟ ಗುಣವ ಕೆಟ್ಟ ಗುಣವ ಮರೆಯಬೇಡ, ಬೇಡ ಪೀಮು ತಿನ್ನದ ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ, ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ, ಕೆಟ್ಟ ಗುಣವ ಮರೆಯ. ಈಗ ನೋಡಿ ನಾಟಕ ಖಂಡಿತ ಸಾರುವ ಹೇಳಿದ್ದ ಏನು ಆಟದ ಮೇಳ ನಮಗನ್ನ, ಆಟದ ಒಳಗೆ ಪಾಠದ ತಿರುಳಿ ತಿಳಿದರೆ ಬಾಳು ಬೆಳಗನ್ನ, ತಿಳಿದರೆ ಬಾಳು ಬೆಳಗನ್ನ. ಲಾ 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 ನಮಸ್ಕಾರ 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 ಸವಿ ನಮಸ್ಕಾರ. ನಮ್ಮೂರು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಹೌದು ಇಷ್ಟೊಂದು ಶಾಲೆ ಮಕ್ಕಳು ಸೇರಿಸಿದ್ರಲ್ಲ, ಅದು ಏನಂತ ಹೇಳ ಹೋಗ್ಲಿ ನೋಡಪ್ಪ. ಸ್ವಂತ ಕಾರ್ಯಕ್ರಮ
ನಶಮುಕ್ತ ಭಾರತ ಕಟ್ಟಕ್ ಮಾಡಿದ್ದಾರೆ. ಹೌದಪ್ಪ. ಅಣ್ಣ ಅಷ್ಟು ಬಂದು ಒಂದು ಬೀದಿ ನಾಟಕ ಮಾಡ್ತಾ ಇದ್ದ ಮೇಲೆ ಒಂದು ಅರ್ಧ ಗಂಟೆ ಸಾಕಲ್ ಬೇಡ ಅಣ್ಣ, ಒಂದು ಅರ್ಧ ಗಂಟೆ ಸಾಕಲ್ ಬೇಡ. ಅಲ್ಲೋಡಿ ಅಣ್ಣವ್ರಲ್ಲಿ ಕರೀಲಿ. ಬತ್ತಾರೆ ಕಣ ಬತ್ತಾರೆ ಕರೆ ಎಲ್ಲ ಬೆಳೆವಂತ ಬಗ್ಗೆ ಬೀದಿ ನಾಟಕ ಪ್ರದರ್ಶಿಸಿದ ಕೊಡಗು ಕಲಾವೇದಿಕೆ ತಂಡದವರಿಗೆ ಧನ್ಯವಾದಗಳು. ಈಗ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಮ್ಯಾಥ್ಸ್ ಕಂಪೌಂಡ್ನಲ್ಲಿ ಬೀದಿ ನಾಟಕ ಪ್ರದರ್ಶನ ಇದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಇಲ್ಲಿ ಎಲ್ಲ ವೈದ್ಯಕೀಯ ಮತ್ತು ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಎಲ್ಲರಿಗೂ ವಂದಿಸ್ತಾ ನಾವು ಈ ಮಿಷನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ನಮಗೆ ಕೊಡಗು ಮೆಡಿಕಲ್ ಕಾಲೇಜ್ ಹೋಸ್ಟ್ ಮಾಡಿಕೊಂಡು ನಾವು ಪ್ಲಸ್ ಆಸ್ಪತ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ಎಲ್ಲ ಸೇರಿ ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ಸು ರಾಜೀವ್ ಗಾಂಧಿ ಅಂಡರಲ್ಲಿ ನಮ್ಮಲ್ಲಿ ಡೆಂಟಲ್ ಕಾಲೇಜ್ ಇದೆ, ಮತ್ತು ಕೊಡಗು ಮೆಡಿಕಲ್ ಕಾಲೇಜ್ ಇದೆ, ಮತ್ತು ನರ್ಸಿಂಗ್ ಕಾಲೇಜಸ್ ಇದೆ, ಪ್ಲಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಪ್ರೈವೇಟ್ NGOಸ್ನೆಲ್ಲ ಸೇರಿಕೊಂಡು ನಾವು ಇವತ್ತು ವಾಕಥಾನ್ ಮಾಡಿದ್ದೇವೆ. ಗಾಂಧಿ ಮೈದಾನದಿಂದ ಇಲ್ಲಿ ಓಪನ್ ಗ್ರೌಂಡು ಇಲ್ಲಿ ಮ್ಯಾನ್ಸ್ ಕಾಂಪೌಂಡಲ್ಲಿ ಎಂಡ್ ಮಾಡಿದ್ದೇವೆ. ಸೊ ತುಂಬ ಸಕ್ಸಸ್ಫುಲ್, ಆಲ್ಮೋಸ್ಟ್ ನಿಯರಿಂಗ್ ಒಂದು 4000 ಅಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ವಾಕಥಾನ್ಗೆ. ನಾವು ಆಲ್ಮೋಸ್ಟ್ ಒಂದು 3500 ರಿಫ್ರೆಶ್ಮೆಂಟ್ಸು ನಮ್ಮ ಡೀನ್ ನೇತೃತ್ವದಲ್ಲಿ ಮತ್ತು ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಎಲ್ರಿಗೂ ಕೇಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಥರ ಪ್ರೋಗ್ರಾಮನ್ನು ನಾವು ನಶಾಮುಕ್ತ ಭಾರತ ಮತ್ತು ಅಂಗಾಂಗ ಡೊನೇಷನ್, ಆರ್ಗನ್ ಡೊನೇಷನ್ ಈ ಪ್ರೋಗ್ರಾಮನ್ನು ಇನ್ನು ಮುಂದಕ್ಕೆ ರೆಗ್ಯುಲರಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ವೈಸ್ ಚಾನ್ಸಲರ್ ಅವರು. ಸೊ ತಮ್ಮ ಸಹಕಾರವನ್ನು ನಾವು ಇದಕ್ಕೆ ಬಯಸ್ತೇವೆ. ಇನ್ನು ಮುಂದೆ ಈ ಥರ ಪ್ರೋಗ್ರಾಮ್ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಮಾದಕ ದ್ರವ್ಯ ಸಹವಾಸವೆಂದರೆ ಮನೆ ಮಂದಿಗೆಲ್ಲ ಅಮಲಿನ ರೋಗದಿಂದ ಮೂವರಿಗೂ ಸುಂದರ ಬದುಕು. ನಮಗೆಲ್ಲ ಬೇಕಾದುದು ಆರೋಗ್ಯ. ಮಾದಕ ನಮ್ಮ ನಡೆ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣ ಕಡೆ. ಅವನು ಮಾನಸಿಕ ಇನ್ನೊಂದು ಮಾನಸಿಕ ಮುಗೀತಾ?